ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 208ನೇ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಯಮರಾಜನು ಸೂರ್ಯನು ಅತ್ಯಂತ ಭಯ ಭಕ್ತಿಯಿಂದ ಪೂಜಿಸಿದ ಪತಿವ್ರತೆಯಾದ ಜನಕ ಪತ್ನಿಯ ಮಹಿಮೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ರಾಜನು ಹೇಳುತ್ತಾನೆ, ಪ್ರಿಯೆ ಸುಂದರಿ, ಈ ಕ್ಷೇತ್ರದ ಪೂರ್ವದ ಕಡೆಯ ಭಾಗವನ್ನು ತೆಗೆದುಕೊಂಡರೆ ಅದು ಅದರ ಪೂರ್ವ ಭಾಗದಲ್ಲಿ ಪಕ್ಕದಲ್ಲಿಯೇ ಇರುವ ಜಲಾಶಯಕ್ಕೆ ಬಹಳ ಹತ್ತಿರದಲ್ಲಿಯೇ ಇದೇ ನದಿ, ಇದೇ ಉತ್ತಮವಾದ ಭೂಮಿ, ಇದೇ ಮರ ಎಂದು ಹೇಳುವಂತೆ ಇದೆ. ಆದರೆ ಇಲ್ಲಿಗೆ 4 ಯೋಜನದವರೆಗೂ ಏನೂ ಕಾಣಿಸುವುದಿಲ್ಲ. ಮಹಾದೇವಿ, ಇದು ನೆರೆಯ ನೆಲವಾಗಿದೆ. ಇಲ್ಲಿ ಯಾರಿಗೂ ಯಾವುದಕ್ಕೂ ತೊಂದರೆಯಿಲ್ಲ ಎಂದನು. ಬಳಿಕ ಜನಕರಾಜನು ರಾಣಿಯೊಡನೆ ಆ ಕ್ಷೇತ್ರವನ್ನು ಶೋಧಿಸಿ ಹದಗೊಳಿಸಿದನು. ಆಗ ಅಲ್ಲಿ ಕಡು ಬೇಸಗೆಯೊದಗಿತು. ಆಕಾಶ ಮಧ್ಯದಲ್ಲಿ ಸೂರ್ಯನು ಉಗ್ರವಾಗಿ ತಪಿಸುತ್ತಿದ್ದನು. ಬಿಸಿಲ ತಾಪವು ಭಯಂಕರವಾಯಿತು. ಸುವ್ರತನೇ,
ತಪಸ್ವಿನಿಯಾದ ಆ ರಾಣಿಯು ಹಸಿವು ಬಾಯಾರಿಕೆಗಳಿಂದ ಪೀಡಿತಳಾದಳು. ಮೃದುವಾಗಿಯೂ ಕೆಂಪಾಗಿಯೂ ಇರುವ ಆಕೆಯ ಅಂಗಾಲುಗಳಲ್ಲಿ ಬಹು ತಾಪದಿಂದ ರಕ್ತವು ಹರಿಯತೊಡಗಿತು. ಮಧ್ಯಾಹ್ನದಲ್ಲಿ ಸೂರ್ಯ ಕಿರಣಗಳು ಬೆಂಕಿಯಂತೆ ಸುಡುತ್ತಿದ್ದವು. ಆದ್ದರಿಂದ ಕ್ಲೇಶಗೊಂಡ ರಾಣಿಯು ಪತಿಯನ್ನು ಕುರಿತು ಹೀಗೆ ಹೇಳಿದಳು: ಮಹಾರಾಜ, ನಾನು ಬಿಸಿಲ ಬೇಗೆಯಿಂದ ಪೀಡಿತಳಾಗಿ ಬಹಳವಾಗಿ ಬಾಯಾರಿರುವೆನು. ದಯೆಯಿಂದ ನನಗೆ ಬೇಗನೆ ನೀರನ್ನು ತಂದುಕೊಡು ಎಂದು ಹೇಳಿ ದಾಹ ದುಃಖ ಪರವಶಳಾದ ಆ ದೇವಿಯು ಕೆಳಗೆ ಬಿದ್ದುಬಿಟ್ಟಳು. ಬೀಳುವಾಗ ಅಕಸ್ಮಾತ್ತಾಗಿ ಸೂರ್ಯನನ್ನು ಕಂಡು ಅವನನ್ನು ಕೋಪದಿಂದ ನೋಡಿದಳು. ಮಹಾತೇಜನೂ ಪೂಜ್ಯನೂ ಆದ ಸೂರ್ಯನು ಆಕೆಯ ಕೋಪದೃಷ್ಟಿಯಿಂದ ಅತಿಭೀತನಾಗಿ ಆಕಾಶವನ್ನು ಬಿಟ್ಟು ಭೂಮಿಯ ಮೇಲೆ ಬಿದ್ದನು. ಆ ಜನಕರಾಜನು ತನ್ನ ಸಹಜ ಶಕ್ತಿ ಗುಣಗಳನ್ನು ಕಳೆದುಕೊಂಡು ಬಿದ್ದ ಆ ಸೂರ್ಯನನ್ನು ನೋಡಿ, ತೇಜಸ್ವಿಯೇ, ನಿನ್ನ ನಭೋಮಂಡಲವನ್ನು ಬಿಟ್ಟು ಏತಕ್ಕಾಗಿ ಇಲ್ಲಿ ಬಂದೆ? ಮಹಾತೇಜ, ಸರ್ವಲೋಕ ನಮಸ್ಕೃತ, ನಿನಗೆ ನಾನು ಮಾಡಬೇಕಾದುದೇನು ಎಂದನು. ಹಾಗೆ ಹೇಳಿದ ದೊರೆಯನ್ನು ಕುರಿತು ಸೂರ್ಯನು ಅನುನಯದಿಂದ ಹೇಳಿದನು: ದೊರೆಯೇ, ಪತಿವ್ರತೆಯಾದ ಈ ಶುಭನೇತ್ರೆಯು ನನ್ನ ಮೇಲೆ ಬಹಳ ಸಿಟ್ಟುಗೊಂಡಳು. ಆದುದರಿಂದ ನಿನ್ನ ಕಾರ್ಯವನ್ನು ನೆರವೇರಿಸುವವನಾಗಿ ನಾನು ಭೂಮಿಗೆ ಬಿದ್ದೆನು. ಈಕೆಗೆ ಸಮಾನಳಾದ ನಾರಿಯು 3 ಲೋಕದಲ್ಲಿಯೂ ಇಲ್ಲ. ಭೂಮಿಯಲ್ಲಾಗಲಿ ಸ್ವರ್ಗಲೋಕದಲ್ಲಿಯಾಗಲಿ ಯಾರೂ ಕಾಣಿಸುವುದಿಲ್ಲ. ಈಕೆಯ ಪರಮಸತ್ವವು, ಈಕೆಯ ಪರಮ ತೇಜಸ್ಸು ಆಶ್ಚರ್ಯಕರವಾದುದು. ಮಹಾಭಾಗ್ಯನೇ, ಆಶ್ಚರ್ಯ! ನಿನ್ನಲ್ಲಿರುವ ಧೈರ್ಯಶಕ್ತಿ ಮೊದಲಾದ ಶ್ಲಾಘ್ಯ ಗುಣಗಳು ಈಕೆಯಲ್ಲಿಯೂ ಇವೆ. ಈಕೆ ನಿನ್ನ ಚಿತ್ತಾನುವರ್ತಿನಿಯಾಗಿರುವಳು. ಉತ್ತಮಾಂಗನೆಯು, ನಿನಗೆ ಅನುರೂಪಳು, ತಪಸ್ಸಿನಿಂದ ಶುದ್ಧಳು, ಪತಿವ್ರತೆಯು, ಯಾವಾಗಲೂ ನಿನ್ನ ಹಿತದಲ್ಲಿಯೇ ನಿರತಳೂ ಆದ ಈಕೆ ಇಂದ್ರನಿಗೆ ಶಚಿ ಹೇಗೋ ಹಾಗೆ ನಿನಗೆ ತಕ್ಕವಳಾಗಿರುವಳು. ಸುಕೃತದ ಮಹಾಫಲ ರೂಪವಾದ ಪಾತ್ರವು ಸತ್ಪಾತ್ರಕ್ಕೆ ದೊರಕಿತು. ದೊರೆಯೇ, ನಿನಗೆ ಅನುರೂಪವೋ ಸುರೂಪವೋ ಹೇಗೋ ಈ ವ್ಯವಸಾಯದಲ್ಲಿ ಮನಸ್ಸುಂಟಾಯಿತು. ನಿನ್ನ ಇಷ್ಟವು ಸುಳ್ಳು ಅಥವಾ ವ್ಯರ್ಥವಾಗಬಾರದು. ನಿನ್ನ ಮನಸ್ಸಿನಲ್ಲಿರುವಂತೆ ಭೋಜನಾರ್ಥವಾಗಿ ನಿನಗೆ ಪ್ರಿಯವಾದ ಕ್ಷೇತ್ರವನ್ನು ಮಾಡು. ಮಹಾರಾಜ, ನಿನ್ನ ಸಮಾನನು ಬೇರೊಬ್ಬನಿಲ್ಲ. ನಿನ್ನ ಕಾರ್ಯವು ಫಲಪ್ರದವೂ ಇಷ್ಟಾರ್ಥದಾಯಕವೂ ಕೀರ್ತಿಕರವೂ ಆಗುವುದು. ಸೂರ್ಯನು ಹೀಗೆ ಹೇಳಿ ಬಳಿಕ ದಿವ್ಯಾಲಂಕಾರ ಭೂಷಿತವಾದ ನೀರಿನ ಪಾತ್ರೆಯನ್ನು, ಪಾದರಕ್ಷೆಗಳನ್ನು, ಕೊಡೆಯನ್ನು ಸೃಷ್ಟಿಸಿ ಪರಮ ಪ್ರೀತಿಯಿಂದ ಅವನ್ನು ವಿಶೇಷ ಪುಣ್ಯಶಾಲಿಯಾದ ಆ ರಾಜನಿಗೆ ಕೊಟ್ಟು ಸುಖಾರ್ಥವಾಗಿ ಅವನ್ನು ಭೋಗಿಸಲು ಹೇಳಿ ಕಣ್ಮರೆಯಾದನು. ಜನಕರಾಜನು ತನ್ನ ಪ್ರಿಯೆಯ ಹಿತೇಚ್ಛೆಯಿಂದ ತಾನೇ ಶುಭ ಲಕ್ಷಣೆಯಾದ ಆ ದೇವಿಯನ್ನು ನೀರಿನಿಂದ ಶೈತ್ಯೋಪಚಾರ ಮಾಡಿ ಸಂತೈಸಿದನು. ಮೂರ್ಛೆಯಿಂದ ಎಚ್ಚೆತ್ತು ಜ್ಞಾನವನ್ನು ಪಡೆದು ಭಯದಿಂದ ಪಾರಾದ ಆ ದೇವಿಯು ಆ ಐಶ್ವರ್ಯವನ್ನು ನೋಡಿ ಆಶ್ಚರ್ಯದಿಂದ ಅರಳಿದ ಕಣ್ಣುಳ್ಳವಳಾಗಿ ದೊರೆಯನ್ನು ಕುರಿತು, ತಪೋಧನನಾದ ದೊರೆಯೇ, ದಿವ್ಯವಾದ ಈ ಶುಭೋದಕವನ್ನು, ಛತ್ರಿ ಪಾದರಕ್ಷೆಗಳನ್ನು ಯಾರು ಕೊಟ್ಟರು? ನನಗೆ
ಸಂದೇಹವಾಗಿದೆ, ಹೇಳು ಎಂದಳು. ರಾಜನು ಹೇಳುತ್ತಾನೆ, ಮಹಾದೇವಿ, ವಿವಸ್ವಂತನೆಂಬ ಹೆಸರಿನ ದೇವನು ನಿನ್ನಲ್ಲಿ ದಯೆಯಿಂದ ಆಕಾಶವನ್ನು ಬಿಟ್ಟು ಇಲ್ಲಿಗೆ ಬಂದು ಇವನ್ನು ಕೊಟ್ಟನು. ದೊರೆಯು ಹಾಗೆ ಹೇಳಲು ಆ ರಾಣಿಯು ದೊರೆಗೆ ಈತನಿಗೆ ಯಾವ ಪ್ರೀತಿಯನ್ನು ಉಂಟು ಮಾಡಲಿ, ಈತನ ಇಷ್ಟವನ್ನು ತಿಳಿಯೋಣವಾಗಲಿ ಎಂದು ಹೇಳಿದನು. ಬಳಿಕ ಮಹಾತೇಜನಾದ ಜನಕರಾಜನು ಸೂರ್ಯನಿಗೆ ಪ್ರಣಾಮ ಮಾಡಿ ಕೈ ಮುಗಿದುಕೊಂಡು, ಭಗವಂತನೇ, ನಿನಗೆ ನಾವು ಮಾಡಬೇಕಾದುದೇನು ಎಂದನು. ದೊರೆ ಹಾಗೆ ಹೇಳಲು ಸೂರ್ಯನು, ಮಹಾರಾಜ, ಮಾನದನಾದ ನನಗೆ ಸ್ತ್ರೀಯರಿಂದ ಅಭಯದಾನವು ಬೇಕಾಗಿದೆ ಎಂದು ಹೇಳಿದನು. ಸೂರ್ಯನಿಗೆ ಗೌರವವನ್ನು ಕೊಡುವ ಆ ದೊರೆ ಆತನ ಆ ಮಾತನ್ನು ಕೇಳಿ ಪ್ರೀತ ಮನಳಾದ ಆ ಪ್ರಿಯೆಗೆ ಇದನ್ನು ತಿಳಿಸಿದನು. ಪರಮ ಪ್ರೀತಿಯುಳ್ಳ ಆ ರಾಜ ಮನೋವಲ್ಲಭೆಯು, ಪೂಜ್ಯನೇ, ನಿನ್ನ ಕಿರಣಗಳ ನಿವಾರಣೆಗಾಗಿ ಛತ್ರಿಯನ್ನು, ಈ ಜಲಪಾತ್ರೆಯನ್ನು, ಕಾಲಿಗೆ ಸುಖಕರವಾದ ಈ ಪಾದರಕ್ಷೆಗಳನ್ನು ಕೊಟ್ಟು ನೀನು ಕೇಳಿದ ಅಭಯವನ್ನು ಪಡೆದಿರುವೆ ಎಂದಳು. ಮುನಿಯೇ, ಆದುದರಿಂದ ಹೀಗೆ ನಾನು ಪತಿವ್ರತೆಯನ್ನು ಪೂಜಿಸಿ ನಮಿಸುತ್ತೇನೆ. ಇತಿ ಶ್ರೀ ವರಾಹಪುರಾಣೆ ಸಂಸಾರಚಕ್ರೆ ಪತಿವ್ರತೋಪಾಖ್ಯಾನಂ ನಾಮ ಅಷ್ಟಾಧಿಕ-ದ್ವಿಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 209ನೆಯ ಅಧ್ಯಾಯವಾದ ಯಮನು ಹೇಳಿದ ಪತಿವ್ರತ ಸಾಮಾನ್ಯ ಧರ್ಮ ಮತ್ತು ಮಹಿಮೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.